ರೈತರ ಸಮಾಧಿ ಮೇಲೆ ಸರ್ಕಾರ ಪ್ರದರ್ಶನ ಮಾಡುತ್ತಿದೆ ಅಂತ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದವರು ಸಾಧನಾ ಸಮಾವೇಶ ಮಾಡ್ತಿದ್ದಾರೆ, ಸಮರ್ಪಣಾ ಸಮಾವೇಶ ಮಾಡ್ತಿದ್ದಾರೆ. ಕಳೆದ ವರ್ಷವೂ ಸಮಾವೇಶ ಮಾಡಿದ್ರು. ಬಣ್ಣ ಬಣ್ಣದ ಚಿತ್ರ ಹಾಕಿ ಪ್ರಚಾರ ಮಾಡಿದ್ದಾರೆ. 1.54 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುತ್ತೇನೆ ಎಂದಿದ್ದಾರೆ. ಕಳೆದ ವರ್ಷವೂ ಇದೇ ಮಾಡಿದ್ದಾರೆ. ಪ್ರತಿನಿತ್ಯ ಪ್ರಚಾರ ಮಾಡೋದು ನೋಡಿದ್ದೇವೆ. ನಮ್ಮ ಹತ್ರ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಜನ ಅರ್ಜಿಗಾಗಿ ಅಲಿತಿದ್ದಾರೆ. ಜಾಹೀರಾತು ಕೊಡೋದು ನೋಡಿದ್ರೆ ಯಾರು ಮಾಡದೇ ಇರೋದು ಮಾಡಿದೀವಿ ಅಂತ ಕೊಡ್ತಿದ್ದಾರೆ. ಅದೇನು 6ನೇ ಭೂ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಸಚಿವರೊಬ್ಬರು ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತಾರೆ. NCR ಎಂಬ ಸಂಸ್ಥೆ ಸರ್ವೆ ಪ್ರಕಾರ 2023ರಲ್ಲಿ 2400 ರೈತರ ಆತ್ಮಹತ್ಯೆ, 2024ರಲ್ಲಿ 2900 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆತ್ಮಹತ್ಯೆ ಪ್ರಕರಣವನ್ನ ಜಾಣತನದಿಂದ ಈ ಸರ್ಕಾರ ಮುಚ್ಚಿಟ್ಟಿದ್ದಾರೆ. 2 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಅವರ ಸಾಧನೆ. ರೈತರ ಆತ್ಮಹತ್ಯೆ ದಾಖಲೆಗಳನ್ನ ಸಮರ್ಪಣೆ ಮಾಡಲು ಇವರು ತುಮಕೂರಿಗೆ ಹೋಗಿದ್ದಾರಾ ಅಂತ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಕುಮಾರಸ್ವಾಮಿ ವರ್ಸಸ್ ಡಿಕೆ ವರ್ಸಸ್ ಕುಮಾರಸ್ವಾಮಿ ನಡೀತಾ ಇರುತ್ತೆ. ನೋಡ್ಬೇಕು, 3 ವರ್ಷ ಆಯ್ತು ಸರ್ಕಾರ ಏನು ಅಂತ. ಏನು ಈಗ ರಾಹುಲ್ ಗಾಂಧಿ ಒಂದು ಎಚ್ಚರಿಕೆ ಕೊಟ್ಟವ್ರು. ಏನಪ್ಪಾ ಅದು ಅಂದ್ರೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಶೀಘ್ರದಲ್ಲೇ ದೇಶಕ್ಕೆ ದೊಡ್ಡ ಆರ್ಥಿಕ ಆಘಾತ ಎದುರಾಗಲಿದೆ ಅಂತ ಮಂಗಳವಾರ ಹೇಳಿದ್ದಾರೆ. ಆದ್ರೆ ಅದಾನಿ, ಅಂಬಾನಿ ಅಥವಾ ಮೋದಿಗೆ ಅದು ಎಫೆಕ್ಟ್ ಆಗೋದಿಲ್ಲ. ಬದಲಾಗಿ ಯುವಕರು, ಕಾರ್ಮಿಕರು ಮತ್ತು ಸಣ್ಣ ವ್ಯಾಪಾರಿಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಇಂದು ರಾಯ್ಬರೇಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, ಮುಂದೆ ತುಂಬಾ ಕಠಿಣ ದಿನಗಳು ಬರುತ್ತಿವೆ ಅಂತ ವ್ಯಾಪಾರಿಗಳಿಗೆ ಎಚ್ಚರಿಸಿದರು. ಹಲವು ವರ್ಷಗಳಿಂದ ನಾವು ನೋಡಿರದ ದೊಡ್ಡ ಆರ್ಥಿಕ ಆಘಾತ ಎದುರಾಗಲಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಪ್ರಧಾನಿ ಮೋದಿ ಅವರು ತಾವೇ ಹೇಳಿದ ಕಠಿಣ ಕ್ರಮಗಳ ಕರೆಯನ್ನ ಅವರೇ ಪಾಲಿಸ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ವಿದೇಶ ಪ್ರವಾಸ ಹೋಗ್ಬೇಡಿ ಅಂತ ಹೇಳ್ತಾರೆ, ಆದ್ರೆ ಅವರೇ ಪ್ರಪಂಚದಾದ್ಯಂತ ಸುತ್ತುತ್ತಿದ್ದಾರೆ. ಇದು ನಮ್ಮ ಪ್ರಧಾನಿಯವರ ನಡೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು. ಕರೆಕ್ಟ್, ರಾಹುಲ್ ಗಾಂಧಿ ಅವಳ ಕರೆಕ್ಟ್. ಬಟ್ ಸೊಲ್ಯೂಷನ್ಸ್ ನಾನು ಈ ತರ ಮಾಡ್ತಿದ್ದೆ ಅಂತ ಜನಕ್ಕೆ ಹೇಳಿದ್ರೆ ಜನ ಹೇಳ್ತಾರೆ, ನರೇಂದ್ರ ಮೋದಿಗೆ ಇಲ್ದಿರೋ ಐಡಿಯಾ ರಾಹುಲ್ ಗಾಂಧಿಗಿದೆ, ನೆಕ್ಸ್ಟ್ ರಾಹುಲ್ ಗಾಂಧಿ ಓಟ್ ಹಾಕೋಣ ಅಂತ. ನರೇಂದ್ರ ಮೋದಿ ಸರಿ ಇಲ್ಲ ಅಪ್ಪ, ನೀವ್ ಯಾವ ರೀತಿ ಸರಿ, ನೀವಿದ್ದೀರಿ, ಏನ್ ಮಾಡ್ತಿದ್ರಿ ಹೇಳಿ. ಜನಗಳು ಕಂಪೇರ್ ಮಾಡ್ಕೋತಾರಾಗ ಅವ್ರು ಸರಿ ಇಲ್ಲ, ಓಕೆ, ನೀವ್ ಯಾವ ರೀತಿ ಸರಿ, ಉತ್ತರ ಕೊಟ್ಟರೆ ಜನ ಲವ್ ಮಾಡ್ತಾರೆ, ಅಂದ್ರೆ ಓಟ್ ಹಾಕ್ತಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುವೇಂದು ಅಧಿಕಾರಿಯಂತೆ ಆಗಬಹುದು ಅಂತ ನಿಜಾಮಾಬಾದ್ ಬಿಜೆಪಿ ಸಂಸದ ಅರವಿಂದ್ ಧರ್ಮಪುರಿ ಎಚ್ಚರಿಕೆ ಹೇಳಿಕೆ ಕೊಟ್ಟಿದ್ದಾರೆ. 6 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ TMC ತೊರೆದು ಬಿಜೆಪಿ ಸೇರಿದ್ರು. ಅದರಂತೆ ರೆಡ್ಡಿ ಕೂಡ ರಾಜಕೀಯ ಪಕ್ಷ ಬದಲಿಸಬಹುದು ಅಂತ ಹೇಳಿದ್ದಾರೆ. ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದ ಪಕ್ಷದ ಹಿರಿಯ ನಾಯಕರನ್ನ ನಿರೀಕ್ಷಿಸಿ ರೇವಂತ್ ರೆಡ್ಡಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕತ್ವ ತಪ್ಪು ಮಾಡಿದೆ. TMC ತೊರೆದ ಸುವೇಂದು ಅಧಿಕಾರಿ ನಂತರ ಬಿಜೆಪಿಗೆ ಸೇರಿ ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪ್ರಬಲ ವಿರೋಧಿಗಳಲ್ಲಿ ಒಬ್ಬರಾದ್ರು. ಅದರಂತೆ ಮುಂದಿನ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಸೋಲನ್ನ ಎದುರಿಸಲಿದೆ ಅಂತ ಬಿಜೆಪಿ ಸಂಸದರು ಹೇಳಿದರು. ಹೈದರಾಬಾದ್ ನಡೆದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ಮೋದಿ ಅವರು ತೆಲಂಗಾಣ ಮುಖ್ಯಮಂತ್ರಿಗೆ ಆಪ್ ಜಾಮ್ ಪಹುಂಚ್ನಾ ಚಾಯ್ತೆ ಹೇ ನಹಿ ಪಹುಂಚ್ ಪಾಯೆಂಗೆ ಅಚ್ಚಾ ಹೈ ಕಿ ಮೇರೆ ಸೇ ಜುಡೋ, ಅಂದ್ರೆ ನೀವು ತಲುಪಲು ಬಯಸುವ ಸ್ಥಳವನ್ನ ತಲುಪಲು ಸಾಧ್ಯವಾಗದಿರಬಹುದು, ಆಗ ನೀವು ನನ್ನೊಂದಿಗೆ ಸೇರಬೇಕು ಅಂತ ಹೇಳಿದ್ರು. ಪ್ರಧಾನಿಯವರ ಹೇಳಿಕೆ ರಾಜಕೀಯ ವಲಯಗಳಲ್ಲಿ ತೀವ್ರ ಊಹಾಪೋಹಗಳಿಗೆ ಕಾರಣವಾಯಿತು. ಅಭಿವೃದ್ಧಿ ಕೈ ಜೋಡಿಸಿ ಎಂದಿರ್ತಾರೆ, ಪಾರ್ಟಿಗರೇ ಬನ್ನಿ ಬಿಜೆಪಿ ಸೇರಿ ಅಂತ ಕರೆದಿರೋರು. ತೆಲಂಗಾಣದಲ್ಲಿ ಬಂಡಿ ಸಂಜಯ್, ಕಿಶನ್ ರೆಡ್ಡಿ, ಲೈಕ್ TRS ಬಂದಂತ ನಾಯಕರು, ಇವರೆಲ್ಲ ಪಾರ್ಟಿಗೆ ಒಳ್ಳೆ ಅಸೆಟ್ ಇದ್ದಾರೆ. ಇವ್ರು ಯಾರೋ ಬೇಕು ಅಂತ ಏನಿಲ್ಲ, ರೇವಂತ್ ರೆಡ್ಡಿ ಬಿಜೆಪಿಗೆ ಬೇಕು ಅಂತ ಏನಿಲ್ಲ, ನೋಡ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.